Hello students, welcome to Mokshika Academy. In this video, I am going to give information regarding PGCET 2024 for MBA, MCA and MTech aspirants. Before going to that, please subscribe to our channel. So, ಯಾರ್ಯಾರು ಈ ಸಲ MBA, MCA, MTech ಗೆ ನೀವು 2024 PGCET ಅನ್ನ ಬರೀತಾ ಇದ್ದೀರಾ ಅವರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಸೊ ಈಗ ನೋಡಬಹುದು ನೀವು ಇಲ್ಲಿ KA ವೆಬ್ಸೈಟ್ ಆಲ್ವೇಸ್ ರಿಮೆಂಬರ್. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಗೂಗಲ್ ಹೋಗಿ KA ಅಂತ ಟೈಪ್ ಮಾಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಅಲ್ಲಿ ನೀವು ಇನ್ಯಾವುದೇ ವೆಬ್ಸೈಟ್ ಕೂಡ ರೆಫರ್ ಮಾಡಬೇಡಿ. ಪ್ಲೀಸ್ ಡೋಂಟ್ ರೆಫರ್ ಎನಿ ವೆಬ್ಸೈಟ್. ನಿಮ್ಗೆ ಏನೇ ಚೇಂಜಸ್ ಇದ್ರು, ಏನೇ ಅಪ್ಡೇಟ್ಸ್ ಇದ್ರು ಕೂಡ ನಿಮ್ಗೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ಬರೋದು. ಹಾಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾತ್ರ ನೀವು ಡೈಲಿ ಒಂದ್ಸರಿ ಚೆಕ್ ಮಾಡ್ತಿರ್ಬೇಕು ವಿದ್ಯಾರ್ಥಿಗಳೇ. ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗ್ತದೆ ನಿಮ್ಗೆ. ಸೊ ನಾವು ಕೂಡ ಅಪ್ಡೇಟ್ ಕೊಡ್ತೀವಿ. ಓಕೆ, ಸೊ ಬನ್ನಿ ಆಗಿದ್ರೆ ಅದ್ರ ಬಗ್ಗೆ ಮಾಹಿತಿ ನೋಡೋಣ, PGCET ಬಗ್ಗೆ. ಸೊ ನೀವು ಮೇಲ್ಗಡೆ ನೋಡ್ಬೋದು, ಇಲ್ಲಿ ಬೇಕು ಅಂದ್ರೆ ಇಂಗ್ಲಿಷ್ ಅಲ್ಲಿ ಹಾಕೊಡಿ. ಇನ್ ಕೇಸ್ ನಿಮ್ಗೆ ಪ್ರವೇಶ ಅಂತಿದೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಅಡ್ಮಿಷನ್ಸ್ ಅಂತಿದೆ. ಕ್ಲಿಕ್ ಮಾಡಿದ್ರೆ ನಿಮ್ಗೆ PGCET 2024 MTech, MBA, MCA ಅಂಡ್ MArch ಅಂತಿದೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ PGCET ಸಿಲೆಬಸ್ ಅನ್ನ ಬಿಟ್ಟಿದ್ದಾನೆ ಆಲ್ರೆಡಿ. ಸೊ ನೀವು ಇಲ್ಲಿ ಒಂದು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಸೊ PGCET ಸಿಲೆಬಸ್ ಪ್ರೀವಿಯಸ್ ಇಯರ್ಗೂ ಇಯರ್ಗೂ ಏನ್ ಚೇಂಜಸ್ ಇದೆ ಅನ್ನೋದು ತಿಳ್ಕೊಬೇಕಾಗತ್ತೆ. ಅದನ್ನ ನಾನು ಹೇಳ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನ್ ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಆನ್ಲೈನ್ ಎಕ್ಸಾಮ್ ಇದೆಯಾ ಅನ್ನೋದು. ಸೊ ಈ ಸಲ ಆನ್ಲೈನ್ ಎಕ್ಸಾಮ್ ಇದೆಯಾ ಅನ್ನೋದಕ್ಕೆ ಅದಕ್ಕೂ ಕೂಡ ಪ್ರೂಫ್ ನ ತೋರಿಸ್ತೀನಿ ನಿಮ್ಗೆ. ಸೊ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ನಿಮ್ಗೆ, ಡಿಪ್ಲೊಮಾ CET ಆಲ್ರೆಡಿ ಬಂದಿದೆ ಅಂತ. ಸೊ ಅದಕ್ಕೆ CET ಅನ್ನ ಮಾಡಿದ್ದಾರೆ, CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಇಲ್ಲೂ ಕೂಡ ನಿಮ್ಗೆ ಕನ್ಫರ್ಮ್ ಆಗಿ ತೋರಿಸ್ತೀನಿ ನಾನೀಗ MBA ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸಿಲೆಬಸ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಯಾವ್ಯಾವ್ದೋ ಸಿಲೆಬಸ್ ನ ನೀವು ನೋಡೋ ಹಾಗೆ ಇಲ್ಲ. ಇಲ್ಲಿ ನೋಡ್ಬೇಕಾಗಿರ್ತಕ್ಕಂಥದ್ದು ನೀವು MBA ಮಾತ್ರ ನೋಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡ್ಬೋದು, ನಂಬರ್ ಆಫ್ MCQ ಕ್ವಶನ್ಸ್ ಫಾರ್ PGCET is 100 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ಸ್ ಕ್ಯಾರಿ 1 ಮಾರ್ಕ್ ಇರುತ್ತೆ. ಸೊ ಆಸ್ ಯೂಶುವಲ್ 100 ಮಾರ್ಕ್ಸ್ ಗೆ ಎಕ್ಸಾಮಿನೇಷನ್ಸ್ ಇರುತ್ತೆ. ಇಲ್ಲಿ ನೀವು ಮೇಜರ್ ನೋಡ್ಬೇಕಾಗಿರೋದು ಎಕ್ಸಾಮಿನೇಷನ್ ಮೋಡ್, ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಈ ಸಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗೋದು 100% ಕನ್ಫರ್ಮ್ ಆಗಿದೆ ಆಸ್ ಪರ್ KA ಅಥಾರಿಟಿ. ಸರ್ ಸಿಲೆಬಸ್ ಗೆ ಬಂದ್ರೆ, MBA ಸಿಲೆಬಸ್ ಗೆ ಬಂದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ಸ್ಟೂಡೆಂಟ್ಸ್. ಏನಂತ ಹೇಳಿದ್ರೆ, ಇಲ್ಲಿಯವರೆಗೂ ಅಂದ್ರೆ ಆಲ್ಮೋಸ್ಟ್ 20 ಇಯರ್ಸ್ ತನಕ ನಿಮ್ಗೆ 4 ಸಬ್ಜೆಕ್ಟ್ ಇರ್ತಿದ್ದು. ಒಂದು ರೀಸನಿಂಗ್, ಒಂದು ಕ್ವಾಂಟಿಟೇಟಿವ್ ಟೆಕ್ನಿಕ್, ಒಂದು ಇಂಗ್ಲಿಷ್ ಅಂಡ್ ಲಾಸ್ಟ್ ಒನ್ ಜನರಲ್ ನಾಲೆಡ್ಜ್. ಬಟ್ ಈ ಸಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಂಪ್ಯೂಟರ್ ಅವೇರ್ನೆಸ್ ಕೂಡ ಒಂದು ಸಬ್ಜೆಕ್ಟ್ ಅನ್ನ ಆಡ್ ಮಾಡಿದ್ದಾರೆ. ಓಕೆ, ಸೊ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಬಟ್ MBA ನಲ್ಲಿ ಏನ್ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ, ಇದೊಂದು ಡ್ರಾಸ್ಟಿಕ್ ಚೇಂಜಸ್ ಅಂತ ಏನಿಲ್ಲ. ಸೊ ನಾರ್ಮಲಿ ಒಂದು ಸಬ್ಜೆಕ್ಟ್ ಅನ್ನ ಮಕ್ಕಳು BBA ಅಥವಾ BCom ನಲ್ಲಿ ಓದ್ತಾ ಇರ್ತಾರೆ, ಅದ್ರ ಬೇಸಿಕ್ಸ್ ಕ್ವಶನ್ಸ್ ಅನ್ನ ಇಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಅದೊಂದು ಚೇಂಜಸ್ ಅನ್ನ ಇಲ್ಲಿ ನೀವು ನೋಡಬಹುದು. ಬಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, 4 ಸೆಕ್ಷನ್ಸ್ ಇರುತ್ತೆ. 4 ಸೆಕ್ಷನ್ಸ್ ಅಲ್ಲಿ 25 ಕ್ವಶನ್ಸ್ ಇರುತ್ತೆ. ಅದನ್ನ ನಾನು ಆನ್ಲೈನ್ ಅಲ್ಲಿ ಯಾವ ರೀತಿ ಇದ್ ಮಾಡ್ಬೇಕು ಅಂತ ನಾನು ಲಿಂಕ್ ಕೂಡ ಕೊಟ್ಟಿದ್ದೀನಿ. ನಾ ಇದ್ರಲ್ಲೂ ಕೂಡ ಹಾಕ್ತೀನಿ, ನೀವು ಕೂಡ ಟ್ರೈ ಮಾಡಿ. ಸೊ ಅದೇ ರೀತಿ ನೀವು MCA ಸಿಲೆಬಸ್ ನೋಡೋದಾದ್ರೆ, ಸೊ MCA ಸಿಲೆಬಸ್ ನೋಡೋದಾದ್ರೆ ಅದರಲ್ಲೇನ್ ಚೇಂಜಸ್ ಇದೆ ಅಂತ ನೋಡ್ತಾ ಬರೋಣ. ನಾ ಇದನ್ನ ಇನ್ನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಮಾಹಿತಿ ಕೊಡೋದಕ್ಕೆ ಅಷ್ಟೇ ಬಂದಿರೋದು ನಾನು, ಹಾಗಾಗಿ ಇನ್ ಡೀಟೇಲ್ ನಾನು ಇದ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ನಂಬರ್ ಆಫ್ MCQ ಕ್ವಶನ್ಸ್, ಆಬ್ಜೆಕ್ಟಿವ್ ಕ್ವಶನ್ಸ್ 100 ಇರುತ್ತೆ. ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್ ಅಂತ ಹೇಳಿದಾನೆ. ಯಾವ ಪ್ಯಾಟರ್ನ್ ಏನು ಕೂಡ ಹೇಳಿಲ್ಲ. ಅಂದ್ರೆ ಆಬ್ಜೆಕ್ಟಿವ್ ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಬಟ್ ಸೆಕ್ಷನ್ ವೈಸ್ ಕೊಡ್ತಾನ ಏನು ಅಂತ ಹೇಳಿಲ್ಲ. ಇಲ್ಲಿ ನೋಡೋದಾದ್ರೆ ನೀವು ಲಾಸ್ಟ್ ಇಯರ್ ಏನಿತ್ತು ಅದೇ ಕೂಡ ಅವನು ಕ್ಯಾರಿ ಓವರ್ ಮಾಡಿದ್ದಾನೆ. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಆಲ್ಜಿಬ್ರಾ, ಕ್ವಾಡ್ರಾಟಿಕ್ ಈಕ್ವೇಶನ್, ಬೋಲಿಯನ್ ಆಲ್ಜಿಬ್ರಾ, ಪ್ರೊಬಬಿಲಿಟಿ, ಸ್ಟಾಟಿಸ್ಟಿಕ್ಸ್ ಹಾಗೂ ಕಂಪ್ಯೂಟರ್ ಬೇಸಿಕ್ಸ್ ಆಸ್ ಇಟ್ ಇಸ್. ಏನು ಇವ್ರಿಗೆ ಬೇಸಿಕ್ಸ್ ಇದೆ ಇಲ್ಲಿ ನೋಡ್ಬೋದು ನೀವು, MCA ಗೆ ಏನ್ ಬೇಸಿಕ್ಸ್ ಇದೆ ಅದನ್ನು ಕೂಡ MBA ಗೆ ಆಡ್ ಮಾಡಿದ್ದಾರೆ. ಓಕೆ, ಸೊ ಅದೊಂದು ಚೇಂಜಸ್ MBA ನಲ್ಲಿ ಇದೆ. ಇಲ್ಲಿ ಯಾವ್ದೇ ರೀತಿಯ ಚೇಂಜಸ್ ಇಲ್ಲ. ಸೊ ಏನು ಲಾಸ್ಟ್ ಇಯರ್ ಏನಿತ್ತು ಅದೇನೆ ಇಲ್ಲಿ 5 ಸಬ್ಜೆಕ್ಟ್ ಇರುತ್ತೆ. ಒಂದು ಮ್ಯಾಥಮೆಟಿಕ್ಸ್, ಇನ್ನೊಂದು ಕಂಪ್ಯೂಟರ್ ಅವೇರ್ನೆಸ್, ಇನ್ನೊಂದು ಸಬ್ಜೆಕ್ಟ್ ನಿಮ್ಗೆ ಡಾಟಾ ಅನಾಲಿಸಿಸ್ ಅಂಡ್ ಅಥವಾ ಲಾಜಿಕಲ್ ರೀಸನಿಂಗ್,
ಜನರಲ್ ನಾಲೆಡ್ಜ್ ಅಂಡ್ ಜನರಲ್ ಅವೇರ್ನೆಸ್ ಅಂತ ಹೇಳ್ಬೋದು, ಹಾಗೂ ಲಾಸ್ಟ್ ಒನ್ ಜನರಲ್ ಇಂಗ್ಲಿಷ್ ಸಬ್ಜೆಕ್ಟ್. ಇಷ್ಟು ಸಬ್ಜೆಕ್ಟ್ 5 ಸಬ್ಜೆಕ್ಟ್ MCA ನಲ್ಲಿ ಕೊಟ್ಟಿದ್ದಾನೆ. ಅದೇ ರೀತಿ ಇಂಜಿನಿಯರಿಂಗ್ ಕೂಡ ಸಪರೇಟ್ ಸಿಲೆಬಸ್ ನ ಕೊಟ್ಟಿದ್ದಾನೆ. ಸೊ ಮೆಕ್ಯಾನಿಕಲ್ ಸ್ಟ್ರೀಮ್ ಇರ್ಬೋದು, ಎಲೆಕ್ಟ್ರಿಕಲ್ ಸ್ಟ್ರೀಮ್ ಇರ್ಬೋದು, ಬಯೋಟೆಕ್ನಾಲಜಿ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, ಪಾಲಿಮರ್ ಸೈನ್ಸ್ ಇರ್ಬೋದು, ಟೆಕ್ಸ್ಟೈಲ್ ಟೆಕ್ನಾಲಜಿ, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸ್ಟ್ರೀಮ್, ಸಿವಿಲ್ ಇಂಜಿನಿಯರಿಂಗ್, ಇಷ್ಟಕ್ಕೂ ಸಿಲೆಬಸ್ ನ ಕೊಟ್ಟಿದ್ದಾನೆ. ನೀವೀಗ ಏನ್ ಮಾಡ್ಬೇಕು, ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾನೆ ಅನ್ನೋದನ್ನ ತಲೆ ಕೆಡಿಸ್ಕೊಳ್ದೆ ನೀವು ದಯವಿಟ್ಟು ಎಲ್ಲಾರು ಏನ್ ಮಾಡ್ಬೇಕು, ಪ್ರಿಪರೇಷನ್ಸ್ ನ ಸ್ಟಾರ್ಟ್ ಮಾಡ್ಕೋಬೇಕು. ನೀವು ಆಲ್ರೆಡಿ 6 ಸೆಮಿಸ್ಟರ್ ಇರೋದ್ರಿಂದ ನಿಮ್ಗೆ ನಿಮ್ಗೆ ರೆಗ್ಯುಲರ್ ಎಕ್ಸಾಮ್ ಕೂಡ ಇರುತ್ತೆ. ಆದರೆ ಸೊ ಅದನ್ನ ಮೀರಿ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಇದಕ್ಕೂ ಕೂಡ ಪ್ರಿಫರೆನ್ಸ್ ಅನ್ನ ಕೊಡಬೇಕಾಗತ್ತೆ. ಹಾಗಾಗಿ ಐ ಹೋಪ್ ಎವ್ರಿ ಒನ್ ವಿಲ್ ಸ್ಟಾರ್ಟ್ ಪ್ರಿಪರೇಷನ್ಸ್ ಫಾರ್ PGCET. ಐ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಸಿಲೆಬಸ್ ಬಗ್ಗೆ ನಾನು ಅಗೈನ್ ಇನ್ ಡೀಟೇಲ್ ಆಗಿ ಬರ್ತೀನಿ. ಸೊ ನಮ್ಮ ಚಾನೆಲ್ ಅನ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಟೈಮ್ ಟು ಟೈಮ್ ಇನ್ಫಾರ್ಮೇಶನ್ ನಿಮ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ ಲಾಸ್ಟ್ ಡೇಟ್ ನೀವು ಆಗೋದ್ರೆ ಸೊ ಮೇ ಬಿ ಯು ಮೇಟ್ ಬಿ ಚಾನ್ಸಸ್ ಆಫ್ ನೀವು PGCET ಬರೆದೇ ತರ ಆಗ್ಬೋದು. ಸೊ ಹಾಗಾಗಿ ಆ ರೀತಿ ಮಾಡ್ಕೋಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹಾಗೂ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಗೊತ್ತಾಗ್ಲಿ. ಥ್ಯಾಂಕ್ ಯು.